ಹಾಯ್ ಫ್ರೆಂಡ್ಸ್. ಹೀಗೆ ಸುಮ್ಮನೆ ಮಂಗಳೂರಿನಿಂದ ಕಟೀಲು ದಾರಿಯಾಗಿ ಕಾರಿನಲ್ಲಿ ಹೋಗುತ್ತಿರುವಾಗ ಅಕಸ್ಮಾತ್ ಕಣ್ಣಿಗೆ ಬಿದ್ದ ಬೋರ್ಡ್ ತೌಳವ ಮಠ. ಈ ದಾರಿಯಲ್ಲಿ ಅದೆಷ್ಟೋ ಬಾರಿ ಓಡಾಡಿದ್ದರೂ ಈ ಬೋರ್ಡ್ ಇದುವರೆಗೆ ನನ್ನ ಕಣ್ಣಿಗೆ ಬಿದ್ದಿರಲಿಲ್ಲ. ಕುತೂಹಲದಿಂದ ಆ ದಾರಿಯಲ್ಲಿ 1 ಕಿಲೋಮೀಟರ್ ಸಾಗಿದಾಗ ಕಂಡದ್ದು ಸುಂದರ ಪ್ರಕೃತಿಯ ಮಡಿಲಲ್ಲಿ ಈ ತೌಳವ ಮಠ. ಬನ್ನಿ ಈ ಮನೆ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ. ಇದೇ ನಮ್ಮ ಭಕ್ತನ ಅವತ್ತ ಜಗದೀಶರ ಎನ್ನಂದ್ರೆ ಅದೇ ಈ ಸಾದಿಡಿ ಈ ಸರ್ತಿ ಪೋನಾಗಲ್ಲ ಈ ಬೋರ್ಡ್ ನಮ್ಮ ಕಣ್ಣಿಗೆ ಬುರ್ದಿಜ್ಜಿ ಇನಿ ಇದನ್ನು ಈಗ ಯೋಗ ಕುಡ್ದು ಬರ್ತೇನೆ. ತೌಳವ ಮಠದ ಶ್ರೀದೇವರು ಲಕ್ಷ್ಮೀ ವೆಂಕಟರಮಣ.
ಲಕ್ಷ್ಮೀ ವೆಂಕಟೇಶ್ವರ ದೇವರು. ಶ್ರೀದೇವಿ ಭೂದೇವಿ ಸಹಿತ ಲಕ್ಷ್ಮೀ ವೆಂಕಟೇಶ್ವರ ದೇವರು. ತೌಳವ ಮಠ, ಪೆರ್ಮುದೆ. ಕ್ಷೇತ್ರದ ಅರ್ಚಕರು ಉಡುಪರು ಅಂತ. ಇವರ ಬಗ್ಗೆ ಇವರ ಹತ್ರ ಈ ಕ್ಷೇತ್ರದ ವಿಷಯವಾಗಿ ಕೆಲವು ಮಾಹಿತಿಗಳನ್ನು ಸಂಗ್ರಹ ಮಾಡೋಣ. ನಮಸ್ತೆ ಸರ್. ಇದು ಎಷ್ಟು ಪುರಾತನವಾದಂತಹ ದೇವಸ್ಥಾನ? ಪುರಾತನ ಅಂದರೆ ಸ್ಥಳ ಪುರಾಣ ಹೇಳಲಿಕ್ಕೆ ಅಂತಷ್ಟು ನಮಗೆ ಅನುಭವ ಇಲ್ಲ. ಯಾಕೆಂದರೆ ನಾವು ಇತ್ತೀಚೆಗೆ ಇಲ್ಲಿ ಬಂದು ಪೂಜೆಗೆ ಅಂತ ಕೂತವರು, ಬೇರೆಯವರಿಂದ ಬಂದವರು, ಮುಂಚೆ ಬೇರೆ ಜನ ಇದ್ರು. ಆದರೆ ಹೇಳುವುದನ್ನು ಕೇಳಿದ್ದೆ ಹಿಂದಿನವರು 300 ವರ್ಷ ಹಳೆಯದು ಅಂತ. 300 ವರ್ಷಗಳಷ್ಟು ಹಳೆಯ ದೇವಸ್ಥಾನ ಅಂತ ಹೇಳಿದ್ದಾರೆ. ಓಹೋ. ಹಾಗೆ ಅದಕ್ಕಿಂತ ಹೆಚ್ಚಿನ ಮಾಹಿತಿ ನಮ್ಮಲ್ಲಿ ಇಲ್ಲ. ಈ ಮನೆತನದವರು ತಮಿಳುನಾಡಿನಲ್ಲಿದ್ದಾರೆ, ಅವರಿಗೆ ಅಲ್ಲಿ ಗೊತ್ತಿರಬಹುದು. ಓಹೋ. ಅವರು ವರ್ಷಕ್ಕೊಮ್ಮೆ ಬರುವ ಹಾಗೇನ ಸಂಪ್ರದಾಯ ಉಂಟಾ? ಇಲ್ಲಿ ವಾರ್ಷಿಕ ಉತ್ಸವ ಅಥವಾ ಅಂದರೆ ಅನಂತ ಚತುರ್ದಶಿ ವಿಶೇಷವಾಗಿ ಆಚರಿಸಲ್ಪಡುತ್ತದೆ. ವಾರ್ಷಿಕ ಅನಂತ ಚತುರ್ದಶಿ ವಿಶೇಷ. ಈ ಸ್ಥಳಕ್ಕೆ ಸಂಬಂಧಪಟ್ಟ ಎಲ್ಲ ಕುಟುಂಬಗಳಲ್ಲಿ ಬಂದು ವಿಜೃಂಭಣೆಯಿಂದ ಆಚರಿಸಿ ಹೋಗ್ತಾರೆ. ಓಹೋ. ಸಂದರ್ಪಣೆ ಮಾಡಿ ಹೋಗ್ತಾರೆ. ಸರಿ. ಇದಕ್ಕೆ ತೌಳವ ಮಠ ಎಂಬುದಾಗಿ ಈಗ ಕರೀತಾರೆ ಅಂತ ನಾನು ಇಲ್ಲಿಂದ ಬೋರ್ಡ್ ನೋಡಿ ಗೊತ್ತಾಯಿತು. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದಾ? ಅದೇ ಹಿಂದಿನ ಕಾಲದ ಕೆಲವು ಜನ ಅಭಿಪ್ರಾಯ ಪ್ರಕಾರ ಈ ಜಾಗವು ಮುಂಚೆ ಶೆಟ್ಟಿಗಾರ ಅಂತ ಹೇಳ್ತಾರೆ, ನೂಲಿನ ಮಗ್ಗದಿಂದ ಬಟ್ಟೆ ಮಾಡುವವರೆಲ್ಲ ಹಿಂದಿನ ಕಾಲದಲ್ಲಿ ತುಳುನಾಡಿನಲ್ಲಿ ತಾಳಿಯರು ಅಂತ ಹೇಳ್ತಾ ಇದ್ರು. ಹಾಗೆ ಅದು ಜಾಸ್ತಿ ಅವರ ಮನೆತನ ಇಲ್ಲೆಲ್ಲ ಇದ್ದದ್ದರಿಂದ ಇಲ್ಲಿ ತಾಳ್ಯರ ಕೋಡಿ ಅಂತ ಹೆಸರು ಬಂದಿತ್ತು. ತಾಳ್ಯರ ಕೋಡಿ. ಅದು ಕ್ರಮೇಣ ತಾಳ್ಯರ ಕೋಡಿ ತಾಳುವುದರಿಂದ ಅದಕ್ಕೆ ಕೆಲವರಿಗೆ ಅರ್ಥ ಆಗದೇ ಇದ್ದರಿಂದ ಅದನ್ನು ಮತ್ತೆ ತೌಳವರ ಕೋಡಿ ಆಗಿರ್ಬೋದು, ತೌಳರ ಮಠ ಆಗಿರ್ಬೋದು ಅಂತ ಮತ್ತೆ ಜನಗಳೇ ಹೇಳಿ ಇಂಥ ಕಲಿತವರು. ನಾನು ಹಾಗೆ ಭಾವಿಸಿದ್ದು ತೌಳವ ಎಂಬುದಕ್ಕೆ ತುಳುವಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡದ್ದು. ಹಾಗೆ ಮತ್ತೆ ಈಗ ತೌಳ ಮಠ ಅಂತ ಹೇಳಿ ಪ್ರಸಿದ್ಧ ಆಗ್ತಾ ಇದೆ. ಆಗಲಿ. ಮಾಹಿತಿಗಾಗಿ ಧನ್ಯವಾದಗಳು ಸರ್, ತುಂಬ ಖುಷಿ ಆಯಿತು. ಅಪಘಾತ ಮಂಚ ಇಂದಲ್ಲಿ ಇಂದು ಪೂರ ಒಂಜಿ ಕಾಲಡು ಭಾಳ ಅನುಕೂಲದ ಇಲ್ಲದಿತ್ತು. ನಾವು ಸಮೃದ್ಧಿದ ಇಲ್ಲ ಒಂಜಿ ಕಾಲಡು ಪೂರ ಅಲ್ಲ ಇಚ್ಚದೆಲ್ಲ ಕಡಿಮೆ ಆಯ್ತು. ಇದೇ ಇರೋದಾಯ್ತು ಉಂಟು 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 ಉಂಟು. ಅಂದ 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 ಆ ಪ್ರೀತಿ ಉಂಡತ್ತೆ ಅವು ಬೋಡು ಆ ಪ್ರೀತಿ ಅಂದು 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 ಮಸ್ತ್ ಖುಷಿ ಅಂಡಮ್ಮ. ಓ ಅಮ್ಮ ಈರ್ನ ಪುತ್ರ ಗೊತ್ತಾಯ್ಜಿ. ಅವಳು ನಿಕ್ಲೈತೆ ಕಂಡಂಟ್ ಬಿಟ್ಟಿದ್ದಿ ಮಾತ್ರ ಸ್ವಲ್ಪ ಜೋಕ್ಲು ಮುಲ್ಲೆ ಬೆಂಗಳೂರಲ್ಲಿ ನಾ ಮತ್ತೆ ಬೇರೆ. ಓಕೆ. ಹಾಂ ಇಡೆ 10 ವರ್ಷ ಅಂದ್ರೆ 15 ವರ್ಷ. ಓಕೆ ಸರಿಯಪ್ಪ. ಓಕೆ ನಮಸ್ತೆ. ಭಾಳ ಖುಷಿ ಅನ್ನ. ಥ್ಯಾಂಕ್ ಯು. ಅಷ್ಟಮಿದ. ಓಕೆ. ತೌಳವ ಮಠದ ಅರ್ಚಕರಾದ ಗಣಪತಿ ಉಡುಪರ ಮಗ ಹಾಗೂ ಸೊಸೆ. ಮಗನ ಹೆಸರು ಅಭಿಲಾಷ್ ಉಡುಪ. ಇವರು ಭರತನಾಟ್ಯದಲ್ಲಿ
ಸ್ನಾತಕೋತ್ತರ ಪದವೀಧರರು. ಅವರ ಶ್ರೀಮತಿ, ಅವರ ಹೆಸರು ಶ್ರೀನಿಧಿ. ಹಾಂ, ಅವರ ಶ್ರೀಮತಿ ಶ್ರೀನಿಧಿಯವರು. ಓಹೋ, ಆಳ್ವಾಸಡ್ ಕಲ್ತನ್ನ ಮೂಡಬಿದ್ರಿ ಆಳ್ವಾಸಡ್. ಓಕೆ, ಹಾಂ ಹಾಂ, ವಾವ್, ಹಾಂ ಹಾಂ ಹಾಂ. ಉಡುಪದ ದಂಪತಿಗಳ ಆತಿಥ್ಯವನ್ನು ಸ್ವೀಕರಿಸಿ ಬಹಳ ಸಂತೋಷವಾಯಿತು. ಹಾಗೆ ಈ ಒಂದು ಚಿಕ್ಕ ವಿಡಿಯೋವನ್ನು ಕೂಡ ಮಾಡೋಣ ಅಂತ ಅನಿಸಿತು. ನಿಮಗೂ ಇಷ್ಟ ಆಗಬಹುದು ಅಂತ ಭಾವಿಸಿದ್ದೇನೆ. ಇದು ಮಂಗಳೂರಿನಿಂದ ಕಟೀಲಿಗೆ ಹೋಗುವ ದಾರಿಯಲ್ಲಿ ಪೆರ್ಮುದೆ ಗ್ರಾಮಕ್ಕೆ ಸೇರಿದ್ದು. ಯಾವಾಗಲಾದರೂ ಈ ಕಡೆ ಬರುವುದಿದ್ದರೆ ಖಂಡಿತವಾಗಿಯೂ ಭೇಟಿ ನೀಡಿ. ಉಡುಪ ದಂಪತಿಗಳು ಬಹಳ ಪ್ರೀತಿಯಿಂದ ಇಲ್ಲಿಯ ವಿಷಯವನ್ನೆಲ್ಲ ವಿವರಿಸಿದರು. ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ ಸರ್. ಬದುಕಿನ ಯಾನದಲ್ಲಿ ಅನುನಯದ ನಡೆಯಿರಲಿ, ಗೆಲುವಿನ ನಶೆಗೆಂದು ಸೋಕದಿರಲಿ, ಹಮ್ಮಿನ ಕರಿನೆರಳು ಕಾಡದಿರಲಿ. ಪಯಣದ ಹಾದಿಯಲಿ 108 ಪಯಣಿಗರು, ಪಯಣದ ಹಾದಿಯಲಿ 108 ಪಯಣಿಗರು, ಮುಖದ ಪರಿಚಯವಿಲ್ಲ, ನಿನ್ನ ಗುರುತಿಲ್ಲ. ಹೊಳೆವ ಗರಿಗಳ ಹೊಳಪು ಅವರ ಸೆಳೆಯುವುದಿಲ್ಲ, ಹೊಳೆವ ಗರಿಗಳ ಹೊಳಪು ಅವರ ಸೆಳೆಯುವುದಿಲ್ಲ. ಬದುಕು ಕಟ್ಟುವ ಶ್ರಮದಿ ವ್ಯಸ್ತರೆಲ್ಲ, ಬದುಕು ಕಟ್ಟುವ ಶ್ರಮದಿ ವ್ಯಸ್ತರೆಲ್ಲ. ಸಿಗಬಹುದು ಅರಿತವರು ಹಂಬಲದಿ ಕಾಯುವವರು, ಸಿಗಬಹುದು ಅರಿತವರು ಹಂಬಲದಿ ಕಾಯುವವರು, ಮೆಚ್ಚುಗೆಯ ಸುರಿವವರು ಕೆಲದಾರಿಯಲ್ಲಿ. ಸಾರ್ಥಕದಿ ಒಪ್ಪಿಕೋ ಪ್ರೀತಿಸುವ ಒಡಲುಗಳ, ತುಂಬಿಕೋ ತೃಪ್ತಿಯನು ಹೃದಯದಲ್ಲಿ, ತುಂಬಿಕೋ ತೃಪ್ತಿಯನು ಹೃದಯದಲ್ಲಿ.